ಬಿಜೆಪಿಯ ಸೋನಿಯಾ ಗಾಂಧಿಗೆ ಸೋಲಾಗಿದೆ ಎನ್ನುವಂತಹ ವಿಚಾರ. ಬಿಜೆಪಿಯ ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅಲ್ಲ. ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಆ ಎಲೆಕ್ಷನ್ನಲ್ಲಿ ಆಗಿರುವಂತಹ ವಿಚಾರವಾಗಿ ಸೋಲಾಗಿದೆ ಎನ್ನುವಂಥ ವಿಚಾರ. ಬಿಜೆಪಿಯ ಸೋನಿಯಾ ಗಾಂಧಿಯವರು ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೇ ಮುಗ್ಗರಿಸಿದ ಬಿಜೆಪಿ 300 ಪಂಚಾಯತ್ನಲ್ಲಿ ಸ್ಪರ್ಧಿಸಿದಂತಹ ಬಿಜೆಪಿ ಅಭ್ಯರ್ಥಿಗಳು ಅದರಲ್ಲಿ LDF ಅಭ್ಯರ್ಥಿ ಎದುರು ಹೀನಾಯವಾಗಿ ಸೋತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. LDF ಅಭ್ಯರ್ಥಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಚುನಾವಣೆಯಲ್ಲಿ. ಬಿಜೆಪಿಯ ಸೋನಿಯಾ ಗಾಂಧಿ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರೂ ಕೂಡ ಸೋಲಾಗಿದೆ. ಸೋನಿಯಾ ಗಾಂಧಿಯ ತಂದೆ ಅಪ್ಪಟ ಕಾಂಗ್ರೆಸ್ ಅಭಿಮಾನಿಯಾಗಿದ್ದರು. ಹಾಗಾಗಿ ಮಗಳಿಗೆ ಸೋನಿಯಾ ಗಾಂಧಿಯ ಒಂದು ಹೆಸರನ್ನು ಇಟ್ಟಿದ್ರಂತೆ ನೋಡಿ. ಆದರೆ ಸೋನಿಯಾ ಗಾಂಧಿ ಬಿಜೆಪಿಯ ನಾಯಕರನ್ನ ಮದುವೆ ಆದರು. ಎಲ್ಲಿಂದ ಇಲ್ಲಿಗೆ ಅಂತ ಲಿಂಕು ಎಲ್ಲ ಅಡ್ಡದಿಡ್ಡಿ ವಿರುದ್ಧ. ಬಿಜೆಪಿ ನಾಯಕರ ಮದುವೆ ಆದ ಬಳಿಕ ಬಿಜೆಪಿಯಲ್ಲಿ ಸೋನಿಯಾ ಗಾಂಧಿ ಆಕ್ಟಿವ್ ಆಗಿದ್ದರು. ಬಿಜೆಪಿಯ ಸೋನಿಯಾ ಗಾಂಧಿಗೆ ಈ ವಿಚಾರವಾಗಿ ಸೋಲಾಗಿದೆ. ತಂದೆ ಕಾಂಗ್ರೆಸ್, ಅದಕ್ಕೋಸ್ಕರ ಮಗಳಿಗೆ ಸೋನಿಯಾ ಗಾಂಧಿ ಅಂತ ಹೆಸರಿಡ್ತಾನೆ, ಕಾಂಗ್ರೆಸ್ ನಾಯಕಿ ಹೆಸರು. ಆದರೆ ಮಗಳು ಮದುವೆ ಆಗಿದ್ದು ಬಿಜೆಪಿಯವ್ರನ್ನ, ಬಿಜೆಪಿ ಒಂದು ನಾಯಕನನ್ನು. ಹಾಗಾಗಿ ಅವರು ಬಿಜೆಪಿಯಲ್ಲಿ ಆಕ್ಟಿವ್ ಆಗಿರ್ತಾರೆ, ಬಿಜೆಪಿಯಲ್ಲಿ ತೊಡಗಿಸ್ಕೊಳ್ತಾರೆ. ಇಲ್ಲಿ ತಂದೆ ಕಾಂಗ್ರೆಸ್ ಅಂತ ಹೇಳಿ ಇವರು ಬಿಜೆಪಿಗೆ ನಿಂತಿದ್ದಕ್ಕೆ ಇವರನ್ನು ಸೋಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇರಬಹುದೇನು, ಜನರ ಮೈಂಡ್ ಸೆಟ್ಟಲ್ಲಿ ಯಾವ ರೀತಿಯಾಗಿರುತ್ತೆ ಗೊತ್ತಿಲ್ಲ, ಹೆಂಗೆ ತಗೊಳ್ತಾರೆ ಗೊತ್ತಿಲ್ಲ. ಈ ರೀತಿಯಾಗಿ ಕೂಡ ಪರಿಣಾಮ ಬೀರಬಹುದು. ನೀವು ಗಮನಿಸ್ತಾ ಇದ್ದರೆ ಇವರೇ ಸೋನಿಯಾ ಗಾಂಧಿ, ಬಿಜೆಪಿಯ ಸೋನಿಯಾ ಗಾಂಧಿ. ಇವರು ಗಾಂಧಿ ಕುಟುಂಬದವರು ಏನಲ್ಲ, ಇವರ ತಂದೆಗೆ ಕಾಂಗ್ರೆಸ್ ಮೇಲೆ ಅಪಾರವಾದಂತಹ ಒಂದು ಅಭಿಮಾನ. ಹೀಗಾಗಿ ಅವರು ಮಗಳಿಗೆ ಆ ಒಂದು ಹೆಸರನ್ನು ಇಡುತ್ತಾರೆ, ಸೋನಿಯಾ ಗಾಂಧಿ ಅಂತ ಹೇಳಿ. ಅವರಿಗೆ ಸೋಲಾಗ್ಬಿಟ್ಟಿದೆ. ಕೇರಳದ ಒಂದು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಸೋತಿದ್ದಾರೆ ಇವರು ಅಂತ ಹೇಳಲಾಗ್ತಾ ಇದೆ. 300 ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಇವರು. ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ LDF ಅಭ್ಯರ್ಥಿ ಎದುರು ಹೀನಾಯವಾಗಿ ಸೋತಿದ್ದಾರೆ. LDF ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಸೋನಿಯಾ ಗಾಂಧಿಯವರ ವಿರುದ್ಧ. ಬಿಜೆಪಿಯ ಸೋನಿಯಾ ಗಾಂಧಿ ಬಹಳಷ್ಟು ಪ್ರಚಾರವನ್ನು ಮಾಡಿರ್ತಾರೆ. ಅವರಿಗೆ ಇರುವಂತಹ ಹೆಸರೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ತಿಳ್ಕೊಂಡಿರಬಹುದು. ಆದರೆ ಅದು ಕಾಂಗ್ರೆಸ್ನವರ ಹೆಸರು ಸೋನಿಯಾ ಗಾಂಧಿ ಎನ್ನುವಂಥದ್ದು. ಸೋನಿಯಾ ಗಾಂಧಿ ಅಂದ ತಕ್ಷಣ ನೆನಪಾಗೋದೇ ಕಾಂಗ್ರೆಸ್ಸು. ಹೀಗಿರುವಾಗ ಬಿಜೆಪಿಗೆ ಹೆಂಗೆ ಓಟ್ ಹಾಕ್ತಾರೆ? ಎಲ್ಲರೂ ಕೂಡ ಇವ್ರ ಹೆಸರನ್ನು ಕೇಳ್ಕೊಂಡು ಕಾಂಗ್ರೆಸ್ ಗುದ್ದಿಬಿಟ್ಟಿದ್ದಾರೆ ಓಟ್ ಅನಿಸುತ್ತೆ. ಸೋನಿಯಾ ಗಾಂಧಿ ಅಂದ ತಕ್ಷಣ ಕಾಂಗ್ರೆಸ್ ಅಬ್ಬ ನೆನಪಾಗೋದು. ಹೀಗಾಗಿ ಕಾಂಗ್ರೆಸ್ಗೆ ಹಾಕ್ಬಿಟ್ಟಿದ್ದಾರೆ. ಪಾಪ ಇವರು ಬಿಜೆಪಿಗೆ ನಿಂತಿದ್ದಾರೆ ಅನ್ನೋದನ್ನೇ ಅಲ್ಲಿನ ಜನರು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು, ಪ್ರಚಾರವನ್ನು ಮಾಡಿದ್ರು, ಗೆಲ್ಲೋಕ್ಕೆ ಆಗಿಲ್ಲ. ಯಾಕಂದರೆ ಇವರ ತಂದೆ ಅಪ್ಪಟ ಕಾಂಗ್ರೆಸ್ನ ಅಭಿಮಾನಿ, ಕಾಂಗ್ರೆಸ್ನ ಕಟ್ಟಾಳು. ಹೀಗಾಗಿ ಅವ್ರ ಮಗಳಿಗೆ ಈ ರೀತಿ ಹೆಸರಿಟ್ಬಿಟ್ಟಿದ್ದಾರೆ. ಪಾಪ ಮಗಳು ಬಿಜೆಪಿಯವ್ರ ಮದುವೆ ಆಗಿದ್ದಾಳೆ. ಸೋನಿಯಾ ಗಾಂಧಿ ಬಿಜೆಪಿ ನಾಯಕನ ಮದುವೆ ಆಗಿರ್ತಾಳೆ. ಬಿಜೆಪಿ ನಾಯಕನ ಮದುವೆ ಆದ ನಂತರ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸ್ಪರ್ಧೆ ಮಾಡಿದಾಗ ಪಾಪ ಸೋಲಾಗ್ಬಿಟ್ಟಿದೆ. ಸೋನಿಯಾ ಗಾಂಧಿಯವರಿಗೆ ಸೋಲು. ಬಿಜೆಪಿಯ ಸೋನಿಯಾ ಗಾಂಧಿ, ಇವರು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.